Hello everyone, welcome back to one more video session and welcome to new YouTube channel. Okay, so ಇಲ್ಲಿ ನಾನು ಮಾಡ್ತಿರುವಂಥ ಕಾನ್ಸೆಪ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಫ್ರಮ್ ದಿ ಚಾಪ್ಟರ್ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನನ್ನ ಹಿಂದಿನ ವಿಡಿಯೋದಲ್ಲಿ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಇನ್ಸ್ಪಿರೇಷನ್ ಹಾಗೂ ಎಕ್ಸ್ಪ್ರೆಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಪ್ಲೇಲಿಸ್ಟ್ನಲ್ಲಿ ನೋಡ್ಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ಏನಿದೆ ಬಹಳ ಇಂಪಾರ್ಟೆಂಟ್. ನಿಮ್ಮ ನೀಟ್ ಅಥವಾ KCETಯಲ್ಲಿ ಅಥವಾ ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ನೋಡಿದಾಗ ನಿಮಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಾರ್ಮೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ಹಾಗೂ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಸ್ಅಸೋಸಿಯೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ಈ ಬಗ್ಗೆ ಕ್ವಶನ್ಗಳನ್ನು ಕೇಳಿರ್ತಾರೆ. ಮಕ್ಕಳು ಬಹಳ ಕನ್ಫ್ಯೂಷನ್ ಮಾಡ್ಕೋತಾರೆ. ಏನಿಲ್ಲ, ಒಂದು ಟ್ರಿಕ್ ಇದೆ, ಭಾಳ ಸಿಂಪಲ್ ಇದೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇಟ್ ವಿಲ್ ಮೋಟಿವೇಟ್ ಮೀ ಟು ಕಮ್ ಅಪ್ ವಿತ್ ಮೋರ್ ನಂಬರ್ ಆಫ್ ವೀಡಿಯೋಸ್. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ನೋಡ್ಬಿಡೋಣ. ಫಸ್ಟು ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಒಂದು ಗ್ರಾಫ್ ಕೊಟ್ಬಿಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಏನು ಕೊಟ್ಬಿಟ್ಟಿದ್ದಾನೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಪರ್ಸಂಟೇಜ್ ಸ್ಯಾಚುರೇಷನ್ ಬರ್ಕೊಂಬಿಡೋಣ. ಫಸ್ಟು ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ HB ವಿತ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾನೆ. ಓಕೆ, ಕಾಣ್ತಾ ಇದೆಯಲ್ಲ? ಓಕೆ, ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಓಕೆ, ಸೊ ಈಗ ಏನಾಗಿದೆ, ಒಂದು ಗ್ರಾಫನ್ನು ನಾವು ಪ್ಲಾಟ್ ಮಾಡಬೇಕು. ಅದು ಪರ್ಸಂಟೇಜ್ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಎಗೇನ್ಸ್ಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಓಕೆ, ಈ ಥರ ಕೊಟ್ಟಿದ್ದಾನೆ. ಒಂದು ಗ್ರಾಫ್ ಕೊಟ್ಟಿದ್ದಾನೆ. ಹೆಂಗಿದೆ ಅದು ಗ್ರಾಫು? ಸಿಗ್ಮಾಯ್ಡ್ ಕರ್ವಲ್ಲಿದೆ, ಹೀಗಿದೆ. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಇದೆ, 0 ಇದೆ, ಒಂದು 20 ಅಂತ ಬರ್ಕೊಳ್ಳೋಣ, 40, 60, 80 ಹಾಗೂ 100. ಸೊ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. 100 ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಪರ್ಸಂಟೇಜ್ ಅಂದರೆ 100 ಅಲ್ವಾ? ಅದಕ್ಕಿಂತ ಜಾಸ್ತಿ ಹೋಗಲ್ಲ ಈ ಗ್ರಾಫು, ಇಷ್ಟೇ. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ ಏನು ಗ್ರಾಫ್ ಇದೆ, ಇದು ಫಾರ್ಮೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್. ಇದು ಎಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಪಾರ್ಟ್ನಲ್ಲಿ ಆಗ್ತಾ ಇದೆ, ಅಂದರೆ ಆಲ್ವಲೈನಲ್ಲಿ ಆಗ್ತಾ ಇದೆ. ಲಂಗ್ಸ್ನ ಇಲ್ಲಿರುವಂಥ ಆಲ್ವಲೈನಲ್ಲಿ ಆಗ್ತಾ ಇದೆ. ಓಕೆ, ಇಲ್ಲಿಗೆ ಒಂದು ಸಲ ಈ ಪರ್ಸೆಂಟೇಜಿಗೆ ರೀಚ್ ಆಯಿತು ಅಂದರೆ 100 ಲೆವೆಲ್ಗೆ ರೀಚ್ ಆದಮೇಲೆ ಏನು ಆಕ್ಸಿಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗೋದಿಲ್ಲ. ಅದು ಹೇಳ್ಕೊಡ್ತೀನಿ ಯಾವ ಥರ ಆಗ್ತದೆ ಏನು ಅಂತ ಹೇಳಿ. ಸೊ ಇಲ್ಲಿಗೆ ಹೋದ್ಮೇಲೆ ಅದು ಆಗಲ್ಲ. ಇಲ್ಲಿಂದ ಏನಾಗ್ತದೆ, ಟಿಶ್ಯೂ ಅಲ್ಲಿ ಡಿಸ್ಅಸೋಸಿಯೇಷನ್ ಆಗ್ತದೆ. ಸೊ ಆಫ್ ಹಿಮೋಗ್ಲೋಬಿನ್ ಆಕ್ಸಿಹಿಮೋಗ್ಲೋಬಿನ್ ಅಂತ ಬರ್ಕೊಂಡ್ಬಿಡ್ತೀನಿ. ಅಂದರೆ ಆಕ್ಸಿಜನ್ ಹಿಮೋಗ್ಲೋಬಿನಿಂದ ಸಪ್ರೇಟ್ ಆಗ್ತಾ ಇದೆ. ಓಕೆ, ಇರಲಿ, ಅದು ಟಿಶ್ಯೂಸ್ನಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಟಿಶ್ಯೂಸ್ನಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಆಕ್ಸಿಜನ್ ಹಿಮೋಗ್ಲೋಬಿನ್ಗೆ ಲೋಡ್ ಆಗಬೇಕು, ಇಲ್ಲಿ ಟಿಶ್ಯೂಸ್ನಲ್ಲಿ ಆಕ್ಸಿಜನ್ನು ಹಿಮೋಗ್ಲೋಬಿನಿಂದ ಅನ್ಲೋಡ್ ಆಗಬೇಕು, ಇಷ್ಟೇ. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ನಲ್ಲಿ ನಾವು ಫಸ್ಟ್ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಆಕ್ಸಿಜನ್ ಏನಿದೆ, ನಾವೇನು ಉಸಿರಾಡ್ತೀವಿ ನೋಡಿ, ಅದೆಲ್ಲಿ ಹೋಗ್ತದೆ? ಆಲ್ವಲೈಗೆ ಹೋಗ್ತದೆ. ಓಕೆ, ಅಲ್ಲಿಂದ ಅದೇನಾಗ್ತದೆ, ಈ ಬ್ಲಡ್ ವೆಸಲ್ನ ಒಳಗಡೆ ಹೋಗ್ತದೆ. ಓಕೆ, ಅಲ್ಲಿಂದ ಅದೇನಾಗ್ತದೆ ಅಂತ ಹೇಳಿದ್ರೆ ಈ ಪಲ್ಮನರಿ ವೇನ್ಸ್ ಏನಿದೆ ಅದು ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಲಂಗ್ಸ್ನಿಂದ ಬರುವಂಥ ಆಕ್ಸಿಜನ್ ತಗೊಂಡು ಹಾರ್ಟಿಗೆ ಹೋಗ್ತದೆ. ಹಾರ್ಟ್ನಲ್ಲಿ ನಮ್ಗೆ ಗೊತ್ತಿದೆ ಅಯೋಟಿಕ್ ಆರ್ಚ್ ಇದೆ. ಸೊ ಅಯೋಟಿಕ್ ಆರ್ಚ್ ಮುಖಾಂತರ ಈ ಸಿಸ್ಟಮಿಕ್ ಆರ್ಟರಿ ಮುಖಾಂತರ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ. ಬಿಕಾಸ್ ಈ ಸಿಸ್ಟಮಿಕ್ ಆರ್ಟರಿ ಏನು ಮಾಡ್ತದೆ, ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಡಿಫ್ರೆಂಟ್ ಟಿಶ್ಯೂಸ್ಗಳಿಗೆ ಕಳಿಸ್ತದೆ. ಸೊ ಟಿಶ್ಯೂಸ್ನಲ್ಲಿ ಈ ಆಕ್ಸಿಜನ್ ಹಿಮೋಗ್ಲೋಬಿನಿಂದ ಬೇರ್ಪಟ್ಟು ಸಪ್ರೇಟ್ ಆಗಿಬಿಟ್ಟು ಟಿಶ್ಯೂಸ್ ಅಥವಾ ಸೆಲ್ ಒಳಗಡೆ ಹೋಗಿಬಿಡ್ತದೆ. ನಂತರ ಏನಾಗಬಹುದು ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಿ ನಡೀತದೆ, ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ. ಅಲ್ಲಿಗದು ಆಕ್ಸಿಜನ್ ಹೋಗ್ತದೆ, ಅಲ್ಲಿ ಬರ್ತಿರುವಂಥ ಎಲೆಕ್ಟ್ರಾನ್ಸ್ಗಳನ್ನು ಅದು ತಗೊಳ್ತದೆ, ವಾಟರ್ ಆಗಿ ಕನ್ವರ್ಟ್ ಆಗ್ತದೆ. ಇಷ್ಟೇ ವಿಷಯ ಆಕ್ಸಿಜನ್ದು. ಓಕೆ, ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಆಕ್ಸಿಜನ್ ಏನಿದೆ ಹಿಮೋಗ್ಲೋಬಿನ್ನ ಸಹಾಯದಿಂದ. ಸೊ ಈಗ ಒಂದು ಅರ್ಥ ಮಾಡ್ಕೋಬೇಕು, ಹಿಮೋಗ್ಲೋಬಿನ್ ಎಲ್ಲಿರ್ತದೆ? RBCಯಲ್ಲಿ ಇರ್ತದೆ. ಒಂದು ಹಿಮೋಗ್ಲೋಬಿನ್ನಲ್ಲಿ 4 ಅಯನ್ ಆಟಮ್ಸ್ ಇರ್ತದೆ. ಈ 4 ಅಯನ್ ಆಟಮ್ಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ 4 ಆಕ್ಸಿಜನನ್ನು ಕ್ಯಾರಿ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರ್ತದೆ. ಸೊ ಅದಕ್ಕೆ 1 ಹಿಮೋಗ್ಲೋಬಿನ್ ಅಥವಾ ನಥಿಂಗ್ ಬಟ್ 1 RBC, ಎಲ್ಲ ಒಂದೇ ಅಲ್ವ, ಒಂದು RBC ಒಂದೇ ಹಿಮೋಗ್ಲೋಬಿನ್ ಇರಬೇಕಲ್ಲ. ಸೊ ಕ್ಯಾರೀಸ್ 4 ಆಕ್ಸಿಜನ್ ಮಾಲಿಕ್ಯೂಲ್ಸ್, ಇಷ್ಟೇ. ಸೊ ಆಕ್ಸಿಜನ್ ಬೈಂಡಿಂಗ್ ವಿತ್ ಹಿಮೋಗ್ಲೋಬಿನ್ ಫಾರ್ಮ್ಸ್ ಅ ಕಾಂಪ್ಲೆಕ್ಸ್. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಆಕ್ಸಿಹಿಮೋಗ್ಲೋಬಿನ್ ಅಂತ ಕರಿತೀವಿ. ಈ ಆಕ್ಸಿಹಿಮೋಗ್ಲೋಬಿನ್ ಫಾರ್ಮೇಷನ್ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಆಲ್ವಲೈನಲ್ಲಿ ನಡೀತದೆ ಅಥವಾ ಎಕ್ಸ್ಚೇಂಜ್ ಪಾರ್ಟ್ನಲ್ಲಿ ನಡೀತದೆ. ಒಂದು ಎಕ್ಸ್ಚೇಂಜ್ ಪಾರ್ಟ್ ಬಗ್ಗೆ ಒಂದು ಮಾತಾಡ್ಬಿಡೋಣಪ್ಪ. ಸೊ ಈಗ ಆಲ್ವಲೈದು ಚಿತ್ರ ಬಿಡಿಸೋದಾದರೆ ಆಲ್ವಲೈ
ಅಂತ ಹೇಳುವಂಥದ್ದು ಒಂದು ಬಹಳ ತಿನ್ನಾಗಿರುವಂಥ ಒಂದು ಬಲೂನ್ ಶೇಪ್ಡ್ ಸ್ಟ್ರಕ್ಚರ್ಸು, ಆಯಿತಾ. ಬಹಳಷ್ಟು ಇರ್ತದೆ ನಮ್ಮ ದೇಹದಲ್ಲಿ, ಲಂಗ್ಸ್ನ ಎಂಡ್ ಅದು, ಓಕೆ, ಟರ್ಮಿನಲ್ ಪಾರ್ಟ್ ಅದು. ಸೊ ಇದು ಆಲ್ವೋಲೈ. ಈ ಆಲ್ವೋಲೈ ಯಾವ ಸೆಲ್ಗಳಿಂದ ಮಾಡಲ್ಪಟ್ಟಿದೆ ಅಂದರೆ ಸ್ಕ್ವಾಮಸ್ ಎಪಿಥೀಲಿಯಮ್ಗಳಿಂದ ಮಾಡಲ್ಪಟ್ಟಿದೆ. ಸ್ಕ್ವಾಮಸ್ ಎಪಿಥೀಲಿಯಮ್ ಅಂತ ಹೇಳುವಂಥದ್ದು ಬಹಳ ತಿನ್ ಸಿಂಗಲ್ ಲೇಯರ್ಡ್ ಒಂಥರ ಇರೆಗ್ಯುಲರ್ ಶೇಪ್ಡ್ ಸೆಲ್ ಅದು, ಅರ್ಥ ಆಯ್ತಾ. ಇದು ನಿಮಗೆ ಈ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸ್ ಚಾಪ್ಟರ್ನಲ್ಲಿ ಎಪಿಥೀಲಿಯಮ್ ಕಾನ್ಸೆಪ್ಟ್ ಇದೆಯಲ್ಲ ಅಲ್ಲಿ ಬರ್ತದೆ, ಅದು ಇರಲಿ. ಸೊ ನಂತರ ಏನಿದೆ, ಪಕ್ಕದಲ್ಲಿ ಒಂದು ಬ್ಲಡ್ ವೆಸಲ್ ಪ್ಯಾರಲ್ ಆಗಿ ಹಾದು ಹೋಗ್ತದೆ. ಈ ಬ್ಲಡ್ ವೆಸಲ್ ನೋಡಿ, ಇದು ಬ್ಲಡ್ ವೆಸಲ್, ಇದರೊಳಗಡೆ ಏನಿದೆ, ಬ್ಲಡ್ ಇದೆ, ಹೌದಾ, ಹೀಗೆ ಹೋಗ್ತದೆ. ಈ ಬ್ಲಡ್ ವೆಸಲ್ನ ವಾಲ್ ಕೂಡ ಒಂದು ಪರ್ಟಿಕ್ಯುಲರ್ ಸಿಂಗಲ್ ಲೇಯರ್ಡ್ ಸೆಲ್ಗಳಿಂದ ಮಾಡಲ್ಪಟ್ಟಿದ್ದು, ಅದಕ್ಕೆ ನಾವು ಎಂಡೋಥೀಲಿಯಮ್ ಅಂತ ಕರಿತೀವಿ. ಓಕೆ, ಈ ಎಂಡೋಥೀಲಿಯಂ ಹಾಗೂ ಸ್ಕ್ವಾಮಸ್ ಎಪಿಥೀಲಿಯಂ ನಡುವೆ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಇರ್ತದೆ ನೋಡಿ, ಒಂದು ಮೆಂಬ್ರೇನ್ ಅಷ್ಟೇ, ಅರ್ಥ ಆಯ್ತಾ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅದೇ ಸ್ಕ್ವಾಮಸ್ ಎಪಿಥೀಲಿಯಂ ಹಾಗೂ ಎಂಡೋಥೀಲಿಯಂಗಳ ಸೆಕ್ರೇಷನ್ಗಳಿಂದ ಮಾಡಲ್ಪಟ್ಟಂಥ ಒಂದು ಮೆಂಬ್ರೇನ್ ಅದು. ಅದಕ್ಕೆ ನಾವು ಲೋಸ್ಮೆಂಟ್ ಮೆಂಬ್ರೇನ್ ಅಥವಾ ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಕರಿತೀವಿ. ಇರಲಿ, ನಾನು ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಬರ್ಕೋತೀನಿ, ಇರಲಿ. ಸೊ ಇಲ್ಲಿರುವಂಥ ಆಕ್ಸಿಜನ್ನು ಎಲ್ಲಿಗೆ ಲೋಡ್ ಆಗಬೇಕಪ್ಪ, ಈ ಬ್ಲಡ್ ವೆಸಲ್ ಅಥವಾ ಬ್ಲಡ್ ಕ್ಯಾಪಿಲರಿಗೆ ಲೋಡ್ ಆಗಬೇಕು. ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಫಾರ್ಮ್ ಆಗ್ತದೆ, ಅಂದರೆ ಹಿಮೋಗ್ಲೋಬಿನ್ ಜೊತೆ ಆಕ್ಸಿಜನ್ ಸೇರಿಕೊಂಡು ಹೋಗ್ಬಿಡ್ತದೆ ನೋಡಿ, ಹೀಗೆ ಹೋಗ್ತದೆ. ನಂತರ ಹೋಗೋದು ಇಲ್ಲಿಗೆ ಹಾರ್ಟಿಗೆ, ಹಾರ್ಟು ಪಂಪ್ ಮಾಡ್ತದೆ, ಇಷ್ಟೇ ವಿಷಯ. ಸೊ ದ್ಯಾಟ್ ಈಸ್ ವಾಟ್ ಆಕ್ಸಿ ಹಿಮೋಗ್ಲೋಬಿನ್, ಅರ್ಥ ಆಯ್ತಾ. ಸೊ ಈ ಆಕ್ಸಿಜನ್ ಹಿಮೋಗ್ಲೋಬಿನ್ ಮುಖಾಂತರ ಸಹಾಯದಿಂದ ಹೋಗ್ತದಲ್ವ, ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 97%, 97% ಆಫ್ ದಿ ಆಕ್ಸಿಜನ್ ಟೇಕ್ಸ್ ದಿ ಹೆಲ್ಪ್ ಆಫ್ ಹಿಮೋಗ್ಲೋಬಿನ್ ಫಾರ್ ದಿ ಟ್ರಾನ್ಸ್ಪೋರ್ಟ್. ಇದು ಗೊತ್ತಿರಬೇಕು ನಿಮಗೆ, ಗೊತ್ತಾಯ್ತಾ. ಬಾಕಿ ಉಳಿದಂಥ 3% ಆಕ್ಸಿಜನ್ ಏನಿದೆ ಅದು ಈ ಪ್ಲಾಸ್ಮಾ ಇದೆ ಅಲ್ವಾ ಬ್ಲಡ್ಡಲ್ಲಿ, ಅಂದರೆ RBCಯನ್ನು ಬಿಟ್ಟು ಉಳಿದಿರುವಂಥ ಲಿಕ್ವಿಡ್ ಏನಿದೆ ಅದಕ್ಕೆ ಪ್ಲಾಸ್ಮಾ ಅಂತ ಕರಿತೀವಿ ನಾವು. ಸೊ ಆ ಪ್ಲಾಸ್ಮಾದ ಮುಖಾಂತರ ಡಿಸಾಲ್ವ್ಡ್ ಸ್ಟೇಟ್ನಲ್ಲಿ, ಅಂದರೆ ಅದರೊಳಗಡೆ ಮುಳುಗಿರ್ತದೆ ಅಷ್ಟೇ, ಈ ಹಾಲಿಗೆ ಕಾಫಿ ಪುಡಿ ಹಾಕ್ದಂಗೆ, ಅರ್ಥ ಆಯ್ತು. ಕಾಫಿ ಪುಡಿ, ಆಕ್ಸಿಜನ್, ಮಿಲ್ಕ್ ಅಂತ ಹೇಳಿದ್ರೆ ಪ್ಲಾಸ್ಮಾ, ಇಷ್ಟೇ ಮಿಕ್ಸ್ ಆಗಿಬಿಡ್ತದೆ, ಅರ್ಥ ಆಯ್ತಾ. ಓಕೆ, ದೇ ಆರ್ ನಾಟ್ ಟೇಕಿಂಗ್ ಹಿಮೋಗ್ಲೋಬಿನ್ಸ್ ಹೆಲ್ಪ್, ಇಷ್ಟೇ. ಈ ಫಾರ್ಮೇಷನ್ ಆಗಬೇಕಂದ್ರೆ, ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕಾದ್ರೆ 4 ಫ್ಯಾಕ್ಟರ್ಸ್ಗಳು ಬೇಕು, 4 ಫ್ಯಾಕ್ಟರ್ಸ್ಗಳು ಬೇಕು. ಯಾವುದಪ್ಪ ಈ 4 ಫ್ಯಾಕ್ಟರ್ಗಳು ಅಂತ ಹೇಳಿದ್ರೆ, ಫಸ್ಟ್ ನಮಗೆ ಬೇಕಾಗಿರುವಂಥದ್ದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, PO2 ಏನಿದೆ ಅದು ಯಾವತ್ತೂ ಹೈ ಇರಬೇಕು, ಜಾಸ್ತಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಆಲ್ವಲೈನ್ನಲ್ಲಿ ಇರುವಂಥ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಎಷ್ಟಪ್ಪ, 104, 104 mm/Hg, ಜಾಸ್ತಿ, ಅರ್ಥ ಆಯ್ತಾ. ಸೊ ಅದು ಏನಾಗ್ತದೆ, ಈ ಬ್ಲಡ್ಗೆ ಹೋಗ್ತದೆ. ಈ ಬ್ಲಡ್ನಲ್ಲಿ ಇರುವಂತಹ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಷ್ಟಿದೆ ಅಂತ ಹೇಳಿದ್ರೆ 95 ಇದೆ ಆಕ್ಸಿಜನೇಟೆಡ್ ಬ್ಲಡ್ನಲ್ಲಿ, ಅರ್ಥ ಆಯ್ತಾ. ಸೊ ಇದು ಹೈ ತಾನೆ. ಸೊ ಆಲ್ವೇಸ್ ಆಕ್ಸಿಜನ್ ಮೂವ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಇಷ್ಟೇ. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ರಿಕ್ವೈರ್ಡ್ ಫಾರ್ ದಿ ಮೂಮೆಂಟ್, ನಂಬರ್ 1. ಸೆಕೆಂಡ್ ಹೋಗೋದಾದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ನಮಗೆ ಕಡಿಮೆ ಬೇಕು ನಮಗಿಲ್ಲಿ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರಬೇಕು. ಅವಾಗ ಆಟೋಮೆಟಿಕ್ ಆಗಿ ಏನಾಗ್ತದೆ, ಹಿಮೋಗ್ಲೋಬಿನ್ ಆಕ್ಸಿಜನ್ ಕಡೆ ಅಫಿನಿಟಿ ತೋರಿಸ್ತದೆ, ಆಕ್ಸಿಜನನ್ನು ಬೈಂಡ್ ಮಾಡ್ಕೊಳ್ಳೋಕ್ಕೆ ಕರೀತದೆ ಅಷ್ಟೇ, ಅರ್ಥ ಆಯ್ತಾ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವತ್ತೂ ಕಡಿಮೆ ಇರಲೇಬೇಕಾಗ್ತದೆ. ಈಗ ಮೂರನೇದಕ್ಕೆ ನಾನು ಬರೋದಾದರೆ, ಈಗ ಹೈಡ್ರೋಜನ್ ಏನು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿದೆ, ಜಾಸ್ತಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಯಾವುದೇ ಸೊಲ್ಯೂಷನಲ್ಲಿ ಇದ್ದರೆ ಅದಕ್ಕೆ ನಾವು ಅಸಿಟಿಕ್ ಸೊಲ್ಯೂಷನ್ ಅಂತ ಕರಿತೀವಿ, ಹೌದಲ್ವಾ. ಅಂದರೆ pH ವ್ಯಾಲ್ಯೂ ಯಾವತ್ತೂ ಲೋ ಆಗ್ತದೆ. ಯು ಗಾಟ್ ದ ಪಾಯಿಂಟ್. ಲೋ ಅಂತ ಹೇಳಿದ್ರೆ 0ದಿಂದ 6.9 ತನಕ, ದಟ್ ಈಸ್ ಅಸಿಟಿಕ್ pH. ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಫಾರ್ ದಿ ಫಾರ್ಮೇಷನ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್ ನಮಗೆ ಕಡಿಮೆ ಇರಬೇಕಪ್ಪ, ಅಂದರೆ ಹೈಡ್ರೋಜನ್ ಬಹಳ ಕಡಿಮೆ ಇರಬೇಕು. ಅಂದರೆ ಇದು ಅಸಿಟಿಕ್ಕಾ ಬೇಸಿಕ್ ಅಲ್ವಾ. ಅಂದರೆ ವ್ಯಾಲ್ಯೂ 7.1 14 ತನಕ ಏನಿದೆ ಅದು ಬೇಸಿಕ್ ವ್ಯಾಲ್ಯೂಸ್. ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇರಬೇಕು, ನಮಗೆ ಬೇಸಿಕ್ ಕಂಡೀಷನ್ ಬೇಕು. ನೆಕ್ಸ್ಟ್ ಟೆಂಪರೇಚರ್ ಏನಿದೆ ಅಂತ ಹೇಳಿದ್ರೆ, ಟೆಂಪರೇಚರ್ ಕೂಡ ಬಹಳ ಇಂಪಾರ್ಟೆಂಟು. ಯಾಕೆ ಟೆಂಪರೇಚರ್ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ, ಹಿಮೋಗ್ಲೋಬಿನ್ ಇಸ್ ಎ ಪ್ರೋಟೀನ್. ಈಗ ನೀವು ಒಂದು ಎಗ್ ತೊಗೊಳ್ಳಿ, ಎಗ್ ತೊಗೊಂಡ್ಬಿಟ್ರೆ ಎಗ್ನ ಹೊಡೆದ್ರೆ ನಿಮಗೆ ಒಳಗಡೆ ಏನಿರೋದು ಲಿಕ್ವಿಡ್ ಇರೋದು, ಅದೇ ನೀವು ನೀರಿನಲ್ಲಿ ಕುದಿಸಿದ್ರೆ ಏನಾಗ್ತದೆ, ಸಾಲಿಡಿಫೈ ಆಗ್ತದೆ. ಯಾಕೆ, ಅಲ್ಲಿರುವಂಥ ಗ್ಲೋಬಿಲಿನ್ ಹಾಗೂ ಆಲ್ಬಿಮಿನ್ ಅಂತ ಹೇಳುವಂಥ ಪ್ರೋಟೀನ್ ಏನಿದೆ ಅದು ಡಿನ್ಯಾಚುರೇಷನ್ಗೆ ಒಳಗಾಗ್ತದೆ, ಸ್ಟ್ರಕ್ಚರ್ ಚೇಂಜ್ ಆಗ್ತದೆ. ಯಾವಾಗ ಸ್ಟ್ರಕ್ಚರ್ ಚೇಂಜ್ ಆಗ್ತದೆ, ಈ ಲಿಕ್ವಿಡ್ ಇರುವಂಥ ಎಗ್ ಏನಾಗ್ತದೆ, ಸಾಲಿಡ್ ಆಗ್ತದೆ. ಅದೇ ಥರ ಈ ಪ್ರೋಟೀನ್ ಕೂಡ, ಎಲ್ಲ ಪ್ರೋಟೀನ್ ಹಾಗೆ ಬಿಸಿ ಮುಟ್ಟಿದ ತಕ್ಷಣ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡ್ತದೆ. ಅಂದರೆ ಅದೊಂಥರ ಈ ಪ್ಲಾಸ್ಟಿಕ್ ಥರ, ಪ್ಲಾಸ್ಟಿಕ್ಕನ್ನು ತೆಗೆದು ನೀವು ಬೆಂಕಿಗೆ ಹಾಕ್ಬಿಟ್ರೆ ಏನಾಗ್ತದೆ ಗೊತ್ತಿದೆ ಅಲ್ವಾ, ಅದೇ ಥರ ಆಗಿಬಿಡ್ತದೆ. ಸೊ ಟೆಂಪರೇಚರ್ ಕೂಡ ಇಂಪಾರ್ಟೆಂಟ್. ಸೊ ಟೆಂಪರೇಚರ್ ಹೆಚ್ಚಿದ್ದರೆ
ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗೋದಿಲ್ಲ, ಕಡಿಮೆ ಇರಬೇಕು. ಯಾಕಂದರೆ ಹಿಮೋಗ್ಲೋಬಿನ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ಅದರ ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು. ಸೊ ನಮಗೆ ಟೆಂಪರೇಚರ್ ಕೂಡ ಲೋ ಬೇಕು, ಇಷ್ಟೇ. ಸೊ ಫಾರ್ಮೇಷನ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್ಗೆ ಬೇಕಾದಂಥ ಫ್ಯಾಕ್ಟರ್ಸ್ ಯಾವುದು? ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಬಾಕಿ ಉಳಿದದೆಲ್ಲ ಲೋ. ಸೊ ನಿಮ್ಗೆ ಈಸಿ ಆಗಿಬಿಡ್ತಲ್ಲ, ಒಂದು ಹೈ, ಬಾಕಿ 3 ಲೋ, ನೆನ್ಪಿಟ್ಕೊಳ್ಳಿ. ಸೊ ಇದೆಲ್ಲ ಆಗ್ತಿರೋದು ಎಲ್ಲಿ? ಟಿಶ್ಯೂಸಲ್ಲಿ, ಆಲ್ವಲೈನಲ್ಲಿ. ಟಿಶ್ಯೂಸಲ್ಲ, ಆಲ್ವಲೈನಲ್ಲಿ ಫಾರ್ಮೇಷನ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್. ಈಗ ಇದೇನಪ್ಪ ಗ್ರಾಫ್ ಅಂತ ಹೇಳಿದ್ರೆ, ಈಗ ನಾನು ನನ್ನ ಹತ್ರ ಲೆಟ್ ಅಸ್ ಇಮ್ಯಾಜಿನ್ ದಟ್ ನನ್ನ ಹತ್ರ 100 RBC ಇದೆ. ಅಂದರೆ 100 RBC ಈಕ್ವಲ್ ಟು 100 ಹಿಮೋಗ್ಲೋಬಿನ್. ಹಾಗಾದರೆ ಎಷ್ಟು ಆಕ್ಸಿಜನ್ ಕ್ಯಾರಿ ಮಾಡ್ಬೋದು? ಇದು 400 ಆಕ್ಸಿಜನ್ ಮಾಲಿಕ್ಯೂಲ್ಸನ್ನು ಕ್ಯಾರಿ ಮಾಡ್ಬೋದು. ಲೆಟ್ ಅಸ್ ಇಮ್ಯಾಜಿನ್ ದಟ್ ನನ್ನ ಹತ್ರ ಈಗ 800 ಆಕ್ಸಿಜನ್ ಇದೆ. ಅದರ ನಂತರ ಇರೋದೇ 100 ಹಿಮೋಗ್ಲೋಬಿನ್ ಅಲ್ಲ, 100 RBC ಅಲ್ವಾ? ಸೊ ಯಾವಾಗ 100 ಹಿಮೋಗ್ಲೋಬಿನ್ ಅಥವಾ 100 RBC ಈ 400 ಆಕ್ಸಿಜನ್ ಮಾಲಿಕ್ಯೂಲ್ಸನ್ನು ಕ್ಯಾರಿ ಮಾಡ್ತದೆ, ಅಂದರೆ ಅದರರ್ಥ ಏನು ಅಂತ ಹೇಳಿದ್ರೆ ದೇ ಆರ್ ವೆರಿ ಬಿಸಿ, ದೇ ಆರ್ ಸ್ಯಾಚುರೇಟೆಡ್. ಯಾವುದು ಸ್ಯಾಚುರೇಟ್ ಆಗಿದೆ? ಹಿಮೋಗ್ಲೋಬಿನ್ ಸ್ಯಾಚುರೇಷನ್ ಆಗಿದೆ. ಸೊ ಆಟೋಮೆಟಿಕಲಿ ಇಲ್ಲಿ ವ್ಯಾಲ್ಯೂಸ್ ನೋಡ್ಬೋದು ನೀವು, 20, 40, 60, 80, 100 ಏನಿದೆ ಅದು ಹಿಮೋಗ್ಲೋಬಿನ್ ವ್ಯಾಲ್ಯೂ, ಆಕ್ಸಿಜನ್ ವ್ಯಾಲ್ಯೂ ಅಲ್ಲ. ಹಿಮೋಗ್ಲೋಬಿನ್ ಯಾವಾಗ ಬ್ಯುಸಿ ಆಗ್ತಾ ಹೋಗ್ತದೆ, ಯಾವಾಗ ಎಲ್ಲ 100 ಹಿಮೋಗ್ಲೋಬಿನ್ಗಳು ಬ್ಯುಸಿ ಆಯಿತು, ಎಲ್ಲ ಹಿಮೋಗ್ಲೋಬಿನ್ ಅಂದರೆ ಪರ್ಸೆಂಟೇಜ್ ಆಫ್ ಹಿಮೋಗ್ಲೋಬಿನ್ ಯಾವಾಗ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಬ್ಯುಸಿ ಆಗ್ತಾ ಇದೆ, ದಟ್ ಈಸ್ ನಥಿಂಗ್ ಬಟ್ ಸ್ಯಾಚುರೇಷನ್. ಹಿಮೋಗ್ಲೋಬಿನ್ ಸ್ಯಾಚುರೇಷನ್ ಆಯಿತು. ಸೊ ಅವಾಗ ನೀವು ಎಷ್ಟು ಬೇಕಾದ್ರೂ ಆಕ್ಸಿಜನ್ ಹಾಕಿ ತೊಗೊಳೋಕ್ಕಾಗಲ್ಲ. ನನ್ನ ಹತ್ರ 800 ಆಕ್ಸಿಜನ್ ಇದೆ, ಬಟ್ ಇಟ್ ಕ್ಯಾನ್ ಕ್ಯಾರಿ ಓನ್ಲಿ 400 ಆಕ್ಸಿಜನ್ ಬಿಕಾಸ್ ಐ ಹ್ಯಾವ್ ಗಾಟ್ ಓನ್ಲಿ 100 ಹಿಮೋಗ್ಲೋಬಿನ್. ಇಷ್ಟೇ, ದಟ್ ಈಸ್ ನಥಿಂಗ್ ಬಟ್ ಸ್ಯಾಚುರೇಷನ್. ಇಲ್ಲಿ ಒಂದು ಲೆವೆಲ್ಗೆ ತಲುಪಿದ ಮೇಲೆ ಎಷ್ಟೇ ಆಕ್ಸಿಜನ್ ಹಾಕಿ ಹಿಮೋಗ್ಲೋಬಿನ್ ಎಲ್ಲ ಬ್ಯುಸಿ ಇರ್ತದೆ. ದೇ ಆರ್ ಕ್ಯಾರಿಂಗ್ ದಿ ಆಕ್ಸಿಜನ್ ಮಾಲಿಕ್ಯೂಲ್ಸ್, ದೇ ಆರ್ ಬ್ಯುಸಿ ನೌ. ದೇ ಆಲ್ ದೀಸ್ 400 ಆಕ್ಸಿಜನ್ ಏನು ಉಳ್ಕೊಂಡಿದೆ, ದೇ ಹ್ಯಾವ್ ಟು ವೆಯ್ಟ್ ಫಾರ್ ದಿ ರಿಟರ್ನ್. ಇನ್ನು ಉಳಿದ ಹಿಮೋಗ್ಲೋಬಿನ್ ಯಾವಾಗ ಖಾಲಿ ಆಗ್ತದೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಷ್ಟೇ. ಸೊ ದಿಸ್ ಇಸ್ ಇಟ್. ಸೊ ಈಗ ಟಿಶ್ಯೂಸ್ಗೆ ಬಂದಾಗ ಈ ಆಕ್ಸಿಜನ್ ಏನಾಗ್ತದೆ, ಹಿಮೋಗ್ಲೋಬಿನಿಂದ ಬೇರ್ಪಡ್ತಾ ಇದೆ. ಇದಕ್ಕೆ ನಾವು ಡಿಸ್ಅಸೋಸಿಯೇಷನ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಆಕ್ಸಿಜನನ್ನು ಈ ಸೆಲ್ ಒಳಗಡೆ ಹಾಕಬೇಕು ಅಷ್ಟೇ. ಫಾರ್ಮೇಷನ್ ಆಗಿರೋದು ಡಿಸ್ಅಸೋಸಿಯೇಷನ್ ಆಗ್ತದೆ, ಸಪರೇಷನ್ ಆಗುವಂಥದ್ದು. ಸೊ ಇದಕ್ಕೆ ನಮಗೆ ಬೇಕಾಗಿರೋ ಫ್ಯಾಕ್ಟರ್ಸು, ಈಗ ನಾನೀಗ ಡಿಸ್ಅಸೋಸಿಯೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಪುನಃ 4 ಫ್ಯಾಕ್ಟರ್ಸ್. ಸಿಂಪಲ್. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಯಾವತ್ತು ಜಾಸ್ತಿ ಇರಬೇಕು, ಕಡಿಮೆ ಇರಬೇಕು? ಅಲ್ಲಿ ಕಡಿಮೆ ಇರಬೇಕು. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹೈ ಇರಬೇಕು. ಹೈಡ್ರೋಜನ್ ಕಾನ್ಸಂಟ್ರೇಷನ್ ಆ್ಯಸಿಡಿಕ್ ಬೇಕೀಗ ನಮಗೆ, ಓಕೆ, ಹೈ ಆಗಬೇಕು. ವಾಟ್ ಇಟ್? ಮತ್ತು ಟೆಂಪ್ರೇಚರ್ ಹೈ ಬೇಕು. ಸೊ ಲೋ, ಬಾಕಿ ಉಳಿದ 3 ಹೈ. ಉಲ್ಟಾ, ಎಕ್ಸಾಕ್ಟ್ ಅಪೋಸಿಟ್. ಅದಕ್ಕೆ ಹೇಳಿದ್ದು ನಿಮಗೆ ಫಸ್ಟ್ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ದು ಫ್ಯಾಕ್ಟರ್ಸ್ ಗೊತ್ತಾಗ್ಬಿಟ್ರೆ ಈ ಡಿಸ್ಅಸೋಸಿಯೇಷನ್ ಆಫ್ ಆಕ್ಸಿ ಹಿಮೋಗ್ಲೋಬಿನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಈಸಿ. ಫ್ಯಾಕ್ಟರ್ಸ್ಗಳು ಈಸಿ, ಎಕ್ಸಾಕ್ಟ್ಲಿ ಕಾಂಟ್ರಾಸ್ಟಿಂಗ್ ಅಪೋಸಿಟ್ ಅದು. ಓಕೆ. ಸೊ ಈಗ ಗ್ರಾಫ್ ನೋಡೋದಾದರೆ ಈಗ ಇಲ್ಲಿ ನೋಡಿ, ಆಕ್ಸಿಜನ್ ಹಾಗೂ ಹಿಮೋಗ್ಲೋಬಿನ್ ಬೈಂಡ್ ಆಗ್ತಾ ಇದೆ ನೋಡಿ. ಎಲ್ಲ ಆಕ್ಸಿಜನ್ಗಳು ಬೈಂಡ್ ಆಗ್ತದೆ ಹಿಮೋಗ್ಲೋಬಿನ್ ಜೊತೆ. ಕೊನೆಗೆ ಹಿಮೋಗ್ಲೋಬಿನ್ 100ಕ್ಕೆ ತಲುಪಿದ ಮೇಲೆ ಎಷ್ಟೇ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಹಾಕಿ ಹಿಮೋಗ್ಲೋಬಿನ್ಗೆ ಕ್ಯಾರಿ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ನಂಬರ್ಸ್ ಅಲ್ಲಿ ಇಲ್ಲ, ಅಲ್ಲಿ ಹಿಮೋಗ್ಲೋಬಿನ್ ಇಲ್ಲ. ಸೊ ಕೊನೆಗೆ ಏನಾಗ್ತದೆ, ಟಿಶ್ಯೂಸ್ ಬರುವಾಗ ಆಕ್ಸಿಜನ್ ಹಿಮೋಗ್ಲೋಬಿನಿಂದ ಬೇರ್ಪಡ್ತದೆ. ಇದು ಡಿಸ್ಅಸೋಸಿಯೇಷನ್. ಇಲ್ಲಿ ನೋಡಿ, ಈ ಫ್ಯಾಕ್ಟರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ, ನೀವು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನನ್ನು ಹೆಚ್ಚು ಮಾಡ್ತಾ ಹೋದ ಹಾಗೆ ಆಟೋಮೆಟಿಕಲಿ ಬೈಂಡಿಂಗ್ ಎಫಿನಿಟಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ನೋಡಿ, ಹೆಚ್ಚಾಗ್ತಾ ಇದೆ ಇಲ್ಲಿ. ಕೊನೆಗೆ ನೀವು ಎಷ್ಟು ಬೇಕಾದ್ರೂ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಹೆಚ್ಚು ಮಾಡಿ, ಯಾಕೆ ಆ ಟೈಮ್ನಲ್ಲಿ ಎಲ್ಲ ಹಿಮೋಗ್ಲೋಬಿನ್ಗಳು ಬ್ಯುಸಿ ಇರೋದರಿಂದ ನೀವು ಎಷ್ಟೇ ಜಾಸ್ತಿ ಮಾಡಿದ್ರು ಇದನ್ನು ಒಂದು ಲೆವೆಲ್ಗೆ ತಲುಪಿದ ಮೇಲೆ ಏನೂ ಆಗಲ್ಲ, ಆಕ್ಸಿಜನ್ಗಳು ಅಲ್ಲೇ ಉಳ್ಕೊಂಡ್ಬಿಡ್ತದೆ, ಯಾಕಂದರೆ ಎಲ್ಲ ಹಿಮೋಗ್ಲೋಬಿನ್ಗಳು ಬ್ಯುಸಿ ಇರ್ತದೆ. ಇಷ್ಟೇ ವಿಷಯ. ಸೊ ದಟ್ ಈಸ್ ವಾಟ್ ಆ್ಯಕ್ಚುಲಿ ಕಾಲ್ಡ್ ಎಸ್ ಆಕ್ಸಿಜನ್ ಹಿಮೋಗ್ಲೋಬಿನ್ ಡಿಸ್ಅಸೋಸಿಯೇಷನ್ ಕರ್ವ್, ವಿಚ್ ಈಸ್ ನಥಿಂಗ್ ಬಟ್ ಸಿಗ್ಮಾಯ್ಡ್ ಕರ್ವ್. ನೆನ್ಪಿಟ್ಕೊಳ್ಳಿ, ಎಸ್ ಶೇಪ್ಡ್ ಕರ್ವ್ ಸಿಗ್ತಾ ಇದೆ ನಿಮಗೆ, ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಅದು. ಎಸ್ ಶೇಪ್ಡ್ ಕರ್ವ್ ಸಿಗ್ತಾ ಇದೆ ನಿಮಗೆ. ಗಾಟ್ ಇಟ್? ಯು ಗಾಟ್ ದ ಪಾಯಿಂಟ್ ನಾ? ಸೊ ಇದೇ ಕಾನ್ಸೆಪ್ಟ್ ಏನಿದೆ, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಹೋಪ್ ಯು ಅಂಡರ್ಸ್ಟುಡ್ ಇಟ್. ಓಕೆ. ಸೊ ಇಫ್ ಯು ಲೈಕ್ ಮೈ ಎಫರ್ಟ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.